ಏನು ನೋಡ್ತಾ ಇದ್ರದು ಈ ತೋಟ ಮಾರಾಟಕ್ಕಿರುವಂಥ ಜಾಗ ಇದು. ಎರಡು 3 ಎಕರೆ ಹತ್ತತ್ರ 3 ಎಕರೆ ಈ ಜಾಗ ಬಂದು 2 ಕುಂಟೆ ಕಮ್ಮಿ 3 ಎಕರೆ ಈ ಜಾಗ. ಎಲ್ಲ ಹೊಸ ಫಲ, ಹೊಸ ಸಸ್ಗಳು ಎಲ್ಲ. ಮರ ಎಲ್ಲ ಚೆನ್ನಾಗಿದೆ, ಮೇಂಟೆನೆನ್ಸ್ ಮಾಡಿಲ್ಲ. ಗೊಬ್ಬರ ನೀರು ಮೇಂಟೆನೆನ್ಸ್ ಇಲ್ಲ, ನೋಡ್ಕೊಳ್ಳೋರಿಲ್ಲ, ಹಂಗಾಗಿ ಎಲ್ಲ ಇದಾಗಿದೆ. ಜಾಗದ ವಿಸ್ತೀರ್ಣ ಬಂದ 2 ಕುಂಟೆ ಕಮ್ಮಿ 3 ಎಕರೆ ಜಾಗ. ಸುತ್ತ ಫೆನ್ಸ್ ಇದೆ, ಒಂದು ಬೋರ್ ಇದೆ, ಒಳಗಡೆ ಹಣ್ಣು ಗಿಡ ಎಲ್ಲ ಇದೆ, ಒಂದು ಪಂಪ್ ಸೆಟ್ ಮನೆ ಇದೆ ನೋಡಿ. ಇದು ಪಂಪ್ ಸೆಟ್ ಮನೆ, ಒಂದು ಬೋರು ಎಲ್ಲ ಇದೆ. ಮಂಡ್ಯದಿಂದ 4 ಕಿಲೋಮೀಟ್ರ್ ಈ ಜಾಗಕ್ಕೆ. ಬೆಂಗಳೂರು ಮೈಸೂರು ಹೈವೇ ರೋಡಿಂದ 3 ಕಿಲೋಮೀಟ್ರ್. ಬೆಂಗಳೂರು ಮೈಸೂರು ಹೈವೇ ಬೈಪಾಸಿಂದ 3 ಕಿಲೋಮೀಟ್ರ್ ಈ ಜಾಗಕ್ಕೆ. ಎಲ್ಲ ಸಣ್ಣ ಸಸಿಗಳು. ಅದೇ ಪಂಪ್ ಸೆಟ್ ಮನೆ, ಅದೇ ಬೋರು ನೋಡಿ, ಕಾಣ್ತಾ ಇದೆಯಲ್ಲ, ಅದೇ ಬೋರು, ಅದೇ ಪಂಪ್ ಸೆಟ್ ಮನೆ. ಸುತ್ತ ಫೆನ್ಸ್ ಇದೆ. ವ್ಯವಸಾಯ ಕಡಿಮೆ, ವ್ಯವಸಾಯ ಮಾಡೋರಿಲ್ಲ, ಹಂಗಾಗಿ ಎಲ್ಲ ಸ್ವಲ್ಪ ಇಳುವರಿ ಕಮ್ಮಿ ಇದೆ. ಸಸಿ ಹೀಗೆ ಬಂದರೆ ಇದೇ ಎಂಟ್ರೆನ್ಸ್ ಗೇಟ್. ಒಂದು ಕುಂಟೆಗೆ 2.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ಮೆಣಸಬಲ್ಲ ಆಗುತ್ತೆ. ಒಂದು ಕುಂಟೆಗೆ 2.5 ಲಕ್ಷ ಹೇಳ್ತಾರೆ, ಕೂತ್ಕೊಂಡ್ರೆ ಮೆಣಸಬಲ್ಲ ಆಗುತ್ತೆ. ಈ ರಸ್ತೆ ಇವರೇ ತಗೊಂಡಿರೋದು, ಇವರೇ ತಗೊಂಡು ಇವ್ರ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ. ಇದು ಈ ರಸ್ತೆ ಇವ್ರ ಹೆಸರಿಗೆ ಮಾಡಿಸ್ಕೊಂಡಿರೋದು. ಮೇನ್ ರೋಡಿಂದ, ಟಾರ್ ರೋಡಿಂದ ಒಂದು 150 ಮೀಟ್ರ್ ಮಂಡ್ ರೋಡ್. ಟಾರ್ ರೋಡಿಂದ 150 ಮೀಟ್ರ್ ಮಂಡ್ ರೋಡು. ಮಂಡ್ಯದಿಂದ 4 ಕಿಲೋಮೀಟ್ರು. ಬೆಂಗಳೂರು ಮೈಸೂರು ಹೈವೇಯಿಂದ 3 ಕಿಲೋಮೀಟ್ರು. ತುಂಬ ಚೆನ್ನಾಗಿದೆ ತೋಟ ನೋಡಿ ಸರ್. ಕುಂಟೆ 2.5 ಲಕ್ಷ ಹೇಳ್ತಾರೆ, ಕೂತ್ಕೊಂಡ್ರೆ ರೀಸನಬಲ್ ಆಗುತ್ತೆ. ಟಾರ್ ರೋಡಿಂದ 100 ಮೀಟ್ರ್ ಮಂಡ್ ರೋಡ್. ಇದು ಈ ಕಾಲುವೆ ರೋಡು. ಕಾಲುವೆ ರೋಡಿಂದ ಈಗ ಬಂದರೆ ಈ ರಸ್ತೆ. ಇದು ಅವರೇ ಓನರ್ ತಗೊಂಡು ಮಾಡ್ಕೊಂಡಿರೋದು ತೋಟದವರು.